ಶ್ರೀ ಪುರಂದರದಾಸರ ಆರಾಧನೆ ಪ್ರಯುಕ್ತವಾಗಿ ಅವರ ಉಪನಿಷತ್ತಂತೆ ಇರುವ ಕೃತಿಗಳ ಮೇಲೆ ಒಂದು ಚಿಂತನೆ ಮತ್ತೆ ಹಾಡನ್ನು ಒಟ್ಟಿಗೆ ಜೊತೆಯಲ್ಲಿ ಸೇರಿಸಿ ಕೊಡೋಣ ಅಂತ ನಮ್ಮ ಒಂದು ಅಭಿಪ್ರಾಯ. ನಾನು ಪರಿಮಳ ರಾಘವೇಂದ್ರನ್ ಅಂತ, ಬನಂಜಿ ಗೋವಿಂದಾಚಾರ್ಯರೇ ನಮ್ಮ ಗುರುಗಳು. ಅವರ ಮಾರ್ಗದರ್ಶನದಲ್ಲಿ ಏನು ತಿಳಿದಿದೆಯೋ ಅದನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಈ ದೇವರ ನಾಮದ ಅನುವಾದ. ಸ್ಮಿತಾ ಸಂಜೀವ್. ನಮಸ್ಕಾರ, ನಾನು ಸ್ಮಿತಾ ಸಂಜೀವ್ ಅಂತ. ನಾನು ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಮಾಡ್ತಾ ಇದ್ದೇನೆ ಆ್ಯಂಡ್ ದೇವರ ನಾಮಗಳ ಅಭ್ಯಾಸ ಸಹ ಮಾಡ್ತಾ ಇದ್ದೇನೆ. ನಮ್ಮ ಗುರುಗಳು ಶ್ರೀ ಓಂಕಾರನಾಥ ಹವಾಲ್ದಾರ್ ಅಂತ. ಸೊ ಒಂದು ಚಿಕ್ಕ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಸೆಲೆಕ್ಟ್ ಮಾಡಿರುವಂತ ಒಂದು ಕೃತಿ ಅಂತಂದ್ರೆ ಅದು ಕರುಣಿಸೋ ರಂಗ ಕರುಣಿಸೋ. ಅದನ್ನು ಸ್ಮಿತಾ ಅವರು ಫಸ್ಟ್ ಹಾಡ್ತಾರೆ. ಒಂದು ಸ್ವಲ್ಪ ಮಟ್ಟಿಗೆ ಹಾಡಿ ಅದರ ಅರ್ಥ ಚಿಂತನೆ ಹಾಗೆ ಹೋಗ್ತೀವಿ. ಹಗಲು ಇರುಳು ನಿನ್ನ ಹಗಲು ಇರುಳು ನಿನ್ನ ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ರಂಗ ಕರುಣಿಸೋ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ವ್ಯಾಸರಾಜರಂತ ಗುರುಗಳು ಪುರಂದರದಾಸರನ್ನು ಉಪನಿಷತ್ತೇ ಅವರ ರಚನೆ ಅಂತ ಅನ್ನೋ ರೀತಿಯಲ್ಲಿ ಅವರನ್ನು ಹೊಗಳಿದ್ದಾರೆ. ಪುರಂದರೋಪನಿಷತ್ತು. ಈ ತರ ಕರುಣಿಸೋ ರಂಗ ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ. ಭಗವಂತನ ಸ್ಮರಣೆಯನ್ನು ಹಗಲಿರುಳು ನಾವು ಮಾಡಬೇಕಾ? ಯಾಕೆ ಮಾಡಬೇಕು? ಇಂಥ ಪ್ರಶ್ನೆಗಳು ನಮಗೆ ಬರುತ್ತೆ. ಹಾಗಾದ್ರೆ ಮಾಡಬೇಕಾದ್ರೂ ಕೂಡ ನಮಗೆ ಅವನ ಕರುಣೆಯೇ ಬೇಕಾ ಅಂತ. ಅವಾಗ ಇದೆಲ್ಲ ಕೂಡ ಆ ಭಗವಂತನ ಒಂದು ಗುಣಾನುಸಂಧಾನ ಮಾಡೋದ್ರಲ್ಲೂ ಸಿಗತ್ತೆ, ಶಾಸ್ತ್ರವನ್ನು ನಾವು ನೋಡಿದಾಗ್ಲೂ ಸಿಗತ್ತೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸ್ಮರ್ತವ್ಯೋ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಚಿತ್. ಏನು ಯಾವಾಗ್ಲೂ ವಿಷ್ಣು ಸ್ಮರಣೆ ಇರಬೇಕು, ವಿಷ್ಣು ಸ್ಮರಣೆ ಅಂತ ಅನ್ನೋದನ್ನ ಬಿಡ್ಲೇಬಾರ್ದು ಅಂತ. ಸರ್ವೇ ವಿಧಿ ನಿಷೇಧಾಹ ಏತಯೋರೇವ ಕಿಂಕರಾಹ ಅಂತ. ಹಾಗಾದ್ರೆ ಏನು? ಯಾವುದೇ ವಿಧಿಯಾದ್ರೂ ನಿಷೇಧವಾದ್ರೂ ಅದರ ಹಿನ್ನೆಲೆ ಯಾವುದು ಅಂತಂದ್ರೆ ಭಗವಂತನ ಸ್ಮರಣೆ ಅದು ತಂದು ಕೊಡ್ಬೇಕು, ಭಗವಂತನ ಸ್ಮರಣೆಲೇ ಅದು ಮಾಡಬೇಕು. ಇದನ್ನು ಕನ್ನಡದಲ್ಲಿ ನಾವು ತಿಳಿಬೇಕಾದ್ರೆ, ನಿನ್ನ ಸರ್ವತ್ರದಲ್ಲಿ ಸ್ಮರಿಸುವವರು ಅನ್ಯ ಕರ್ಮವ ಮಾಡಿದರೂ ಸರಿ ಪುಣ್ಯ ಕರ್ಮಗಳೆನಿಸುವವು ಅಂತ ಜಗನ್ನಾಥದಾಸರು ಹೇಳ್ತಾರೆ. ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮ ಅನ್ನ ಗಜ ಅಶ್ವ ಭೂ ದಾನ ಮಾಡಿದರೂ ಫಲವೇನು ಅಂತಾರೆ. ಯಾವ ಫಲವೂ ಹೋಮದಿಂದ ಜಪ ತಪ ಸ್ನಾನಾದಿಗಳಿಂದ ಯಾವ್ದಾದ್ರೂ ಫಲ ಬೇಕಾಗಿದ್ರೆ ಹರಿಸ್ಮರಣೆ ಅದ್ರ ಜೊತೆಯಲ್ಲಿ ಇರಬೇಕು ಅಂತ. ಇದೇ ಅದರ ತಾತ್ಪರ್ಯ. ಹಾಗಾದ್ರೆ ಹರಿಸ್ಮರಣೆ ಮಾಡದೆ ಬೇರೆ ಯಾವ ಕೆಲಸ ಮಾಡಿದ್ರು ಅದರ ಪೂರ್ಣ ಫಲ ಸಿಕ್ಲಾರ್ದು ಅಂತ ಗೊತ್ತಾಯ್ತು. ಈಗ ಅದಕ್ಕೆ ನಾವು ಹರಿಸ್ಮರಣೆಯನ್ನು ಆದ್ರೂ ಮಾಡೋಣ ಅಂತಂದ್ರೆ ಅದ್ ನಮ್ ಕೈಯಲ್ಲಿ ಇಲ್ಲ ಅಂತ ಅನ್ನೋದನ್ನ ಭಗವಂತ ಹೇಳ್ತಾನ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ ಅಂತಂದ್ರೆ ಮತ್ತಃ ಸ್ಮೃತಿ. ಸ್ಮೃತಿ ಅಂತಂದ್ರೆ ಯಾವುದ್ರ ಬಗ್ಗೆ ಆದ್ರೂ ನನಗೆ ನೆನಪು ಬರ್ಬೇಕಾದ್ರೆ ಅದು ಭಗವಂತನ ಇಚ್ಛೆ. ಅದರಿಂದಾಗಿ ಅವನನ್ನು ನಾವು ಒಲಿಸ್ಕೊಳ್ಬೇಕು. ಭಗವಂತ ನನಗೆ ಸ್ಮೃತಿಯನ್ನು ಕೊಡು, ಹಗಲು ಇರಲು ನನಗೆ ಸ್ಮೃತಿಯನ್ನು ಕೊಡು. ಯಾಕೆಂದ್ರೆ ಕಾಲ ಅಂತ ಅನ್ನೋಂಥದ್ರಲ್ಲಿ ಸದಾ ಕಾಲವೂ ಅವನ್ನ ಸ್ಮರಿಸ್ಬೇಕು ಅಂತ ಅನ್ನೋದು ಇದೆ. ವಿಸ್ಮೃತಿ ಅಂತ ಅನ್ನೋಂಥದ್ನ ವಿಸ್ಮೃತಿ ಅಂತ ಅನ್ನೋದನ್ನ ಮಾಡ್ಲೇಬೇಡಿ ಅಂತ ಅರ್ಥ. ವಿಸ್ಮೃತಿ ಕೃಷ್ಣ ಪಾದಾರವಿಂದಯೋಹೋ ಕ್ಷೀಣೋತಿ ಅಭದ್ರಾಣಿ ಶಮಂ ತನೋತಿ ಸತ್ವಸ್ಯ ಶುದ್ಧಿಂ. ಈ ತರ ಅವ್ರು ಹೇಳೋದ್ರಿಂದ ಏನಾಯ್ತು? ಒಂದು ಮನುಷ್ಯನಿಗೆ ಏನ್ ಬೇಕು ಲೋಕದಲ್ಲಿ ಅಂದ್ರೆ ಅಭದ್ರಗಳು ಅವನಿಗೆ ಬರಬಾರ್ದು, ಆಮೇಲೆ ಅವನಿಗೆ ಸುಖ ಬರಬೇಕು. ಅದಕ್ಕೆ ಹೇಳ್ತಾರೆ, ಇದೆರಡೂ ಬೇಕಾದ್ರೆ ಸದಾ ಕಾಲವು ಭಗವಂತನ ಸ್ಮರಣೆ ಮಾಡು ಅಂತಾರೆ. ಮನಸ್ಸು ಶುದ್ಧವಾಗೋದಕ್ಕೆ ಸತ್ವಸ್ಯ ಶುದ್ಧಿಂ ಪರಮಾಂಶ ಭಕ್ತಿಂ,
ಭಕ್ತಿಯೂ ಬೇಕು ನನಗೆ. ಬರೀ ಸುಖ ದುಃಖ ಲೋಕದಲ್ಲಿ ನನ್ಗೇನು ಅಷ್ಟು ಇಲ್ಲ, ನನ್ ಪರವಾಗಿಲ್ಲ ಅಂತಂದ್ರುನು ಭಕ್ತ್ಯಾದಿಗಳು ಬೇಕು, ಜ್ಞಾನ ವಿಜ್ಞಾನಾದಿಗಳು ಬೇಕು, ವೈರಾಗ್ಯ ಬೇಕು ಅಂತಂದ್ರುನು ಈ ಭಗವಂತನ ಸ್ಮರಣೆಯೇ ಅದಕ್ಕೆ ಕಾರಣ. ಜ್ಞಾನಂ ಚ ವಿಜ್ಞಾನಂ ಚ ವಿರಾಗ ಯುಕ್ತಂ ಅಂತ. ಸೊ ಹೀಗೆ ನಮ್ಗೆ ಪೀಠಿಕೆ ಏನ್ ಗೊತ್ತಾಯ್ತು, ಈ ಹಾಡಿಗೆ ಏನ್ ಅವಶ್ಯಕತೆ ಇದೆ ಅಂತ ಅನ್ನೋದು. ಏನಾದ್ರೂ ಒಂದು ಮನುಷ್ಯ ಸಾಧಿಸ್ಬೇಕಾದ್ರೆ ಅವನಿಗೆ ಭಗವಂತನ ಸ್ಮೃತಿ ಯಾವಾಗ್ಲೂ ಇರಬೇಕು. ಅಂತ ಸ್ಮೃತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಅವನ ಒಂದು ಸ್ಮರಣೆ ನಮ್ಗೆ ಅತ್ಯಗತ್ಯ. ಅದಕ್ಕೆ ಅವನ ಹತ್ರ ಯಾಚನೆ ಮಾಡ್ಬೇಕು ಅಂತಾರೆ, ಕರುಣಿಸೋ, ನಿನ್ನ ಸ್ಮೃತಿಯನ್ನು ನನಗೆ ಕರುಣಿಸೋ ಅಂತ. ಮೊದಲನೇ ಕರುಣಿಸೋ ರಂಗ ಕರುಣಿಸೋ, ರುಕುಮಾಂಗದನಂತೆ ವ್ರತವನ ನರಿಯೇ, ರುಕುಮಾಂಗದನಂತೆ ವ್ರತವನ ನರಿಯೇ, ಶುಕಮುನಿಯಂತೆ ಸ್ತುತಿಸಲು ಅರಿಯೇ, ಬಕವೈರಿಯಂತೆ ಧ್ಯಾನವ ಮಾಡಲರಿಯೇ, ದೇವಕಿಯಂತೆ ಮುದ್ದಿಸಲರಿಯೇ, ಕೃಷ್ಣ ಕರುಣಿಸೋ ರಂಗ ಕರುಣಿಸೋ, ಕೃಷ್ಣ ಕರುಣಿಸೋ ರಂಗ ಕರುಣಿಸೋ. ದಾಸರು ಬೇರೆ ಬೇರೆ ಭಕ್ತರು ಭಗವಂತನ ಹೇಗ್ ಒಲಿಸಿಕೊಂಡ್ರೋ ಅಂತ ರೀತಿಯಲ್ಲಿ ನೀನ್ ಮಾಡಬಹುದಲ್ಲವೇ ಅಂತ ಒಂದು ಪ್ರಶ್ನೆ ಬಂದ್ರೆ ಅವ್ರಂತಾರೆ, ಆ ತರ ನನ್ಗೆ ಸಾಧ್ಯ ಇಲ್ಲ ಅಂತ. ಕೃಷ್ಣನ ಹತ್ರವೇ ಹೇಳ್ತಾರೆ, ನೀನ್ ಹೇಳ್ಬೋದು ರುಕುಮಾಂಗದ ಒಂದ್ ವ್ರತ ಆಚರಣೆ ಮಾಡ್ದ, ನೀನ್ ಮಾಡು, ನಾನ್ ಹಿಂಗ್ ಒಲಿತೀನಿ ಅಂತ. ಇಲ್ಲ ನೀನ್ ನೋಡು ಶುಕಮುನಿ ಅಂತೆ ಸ್ತೋತ್ರ ಮಾಡು, ನನಗ್ ಬರೋದಿಲ್ಲ ಅಂದ್ರು. ನನ್ಗೆ ಯಾವ್ದು ಬರೋದಿಲ್ಲ, ಯಾವ್ದು ಬಂದು ವೇದದಲ್ಲಿ ಹೇಳಿದ್ಯೋ ವ್ರತಾಚರಣೆಗಳು ಮಾಡು ಅಂತ ಹೇಳಿದೆ. ಏಕಾದಶಿ ವ್ರತವನ್ನೇ ಹೇಳ್ತಾರೆ. ರುಕುಮಾಂಗದ ಕಥೆಯಲ್ಲಿ ಏನ್ ಬರುತ್ತೆ, ಅವನು ಈ ಏಕಾದಶಿ ವ್ರತವನ್ನು ಅಷ್ಟು ನಿಷ್ಠೆಯಿಂದ ಆಚರಣೆ ಮಾಡ್ತಾ ಇದ್ದ. ಎಲ್ಲರಿಗೂ ಕೂಡ ಅವನ ಒಂದು ಈ ಶಕ್ತಿ, ಅವನ್ಗೆ ಎಷ್ಟು ಭಗವಂತನ ಕೃಪೆ ಇದೆ ಅಂತ ಅನ್ನೋದ್ರಿಂದ ಯಮದೇವರಿಗೆ ಭಯಭೀತರಾದ್ರಂತೆ, ಯಾರು ಈ ಲೋಕದಲ್ಲೇ ಬರ್ಲಾರು ಅಂತ. ಯಾಕೆಂದ್ರೆ ಅವನೊಬ್ಬನೇ ಆಚರಣೆ ಮಾಡ್ಲಿಲ್ಲ ಅಂತೆ. ಅವನ್ ಊರಲ್ಲಿ, ಅವನ್ ಸೂರ್ಯವಂಶದ ರಾಜ, ಇದ್ದ ಜನರಿಗೆಲ್ಲ ಕೂಡ ಅಂತ ಪ್ರೇರಣೆಯನ್ನು ಕೊಟ್ಟು ಅದು ಒಂದು ರೂಲ್ ತರ ಮಾಡ್ಬಿಟ್ಟ, ಎಲ್ಲರೂ ಮಾಡ್ಲೇಬೇಕು, ಈ ತರ ಆಚರಣೆ ಮಾಡ್ಬೇಕು ಅಂತ. ಅದೇನೋ ಒಂದು ದಬಾಯಿಸಿ ಮಾಡಿದಂತೂ ಅಲ್ಲ, ಅವರಿಗೆ ಮನಸ್ಸಲ್ಲಿ ಅಂತ ಉತ್ಸಾಹದಿಂದ ಮಾಡ್ತಾ ಇದ್ರಂತೆ ಅವ್ರ ಊರಿನ ಜನರು. ಯಮದೇವರು ಬ್ರಹ್ಮನ ಹತ್ರ ಕೇಳಿದ್ರಂತೆ, ಏನು ಈ ತರ ಆಗ್ಬಿಟ್ಟಿದೆ, ಯಾರ ಕೆಲ್ಸನೂ ಇಲ್ಲ ನನ್ಗೆ ಅಂತಂದಂತೆ. ಅವಾಗ ಬ್ರಹ್ಮ ಅಂದ್ರಂತೆ, ಇರುವಂತಂದು ಅವನು ಹೀಗಂದು ಮೋಹಿನಿ ಅಂತ ಒಂದು ಅಪ್ಸರೆಯನ್ನು ಸೃಷ್ಟಿ ಮಾಡಿ ನೀನು ಹೋಗು ಅಂತ ಅಂದಂತೆ. ಈ ವಿದಿಶಾಂತಮ ಅಂತ ಒಂದು ನಗರದಲ್ಲಿ ಅವನ್ ರಾಜನಾಗಿದ್ದಾನ, ಆ ರಾಜನ ಹತ್ರ ಹೋಗಿ ನೀನು ಅವನನ್ನು ಒಲಿಸಿ ಅವನ ವ್ರತವನ್ನು ಕೆಡಿಸ್ಬಿಡ್ಬೇಕು, ಅವಾಗ ಮಾತ್ರ ಈ ಯಮನಿಗೆ ಮತ್ತೆ ಕೆಲಸಗಳು ಶುರುವಾಗತ್ತೆ ಅಂತ ಹೇಳಿ ಕಳಿಸ್ತಾನೆ. ಅವಾಗ ಏನಾಗತ್ತೆ, ಇವಳು ಬರ್ತಾಳೆ, ಬಂದು ಶಿವನ್ ದೇವಸ್ಥಾನದಲ್ಲಿ ಕೂತ್ಕೊಂಡು ಹಾಡ್ತಾ ಇರ್ತಾಳಂತೆ. ಅವಳು ಸಂಗೀತನು, ಅಪ್ಸರೆಗಳು ಅಂತಂದ್ರೆ ಅವರು ನೋಡೋದಿಕ್ ಮಾತ್ರ ಸುಂದರಿಯರಲ್ಲ, ಅವ್ರಿಗೆ ಎಲ್ಲಾ ವಿಧವಾದ ಕಲೆಗಳಲ್ಲೂ ಅವ್ರಿಗೆ ತುಂಬಾ ಒಂದು ಪ್ರವೀಣತೆ ಇರುತ್ತೆ. ಹಾಡ್ತಾ ಇದ್ದದನ್ನು ರಾಜ ಈ ದಾರಿಯಲ್ಲಿ ಬರುವಂತ ತಿಳ್ಕೊಂಡೆ ಅವಳು ಅಲ್ಲಿ ಕೂತ್ಕೊಂಡು ಹಾಡ್ತಾ ಇದ್ಲು. ಹಾಡಿಂದ ಅವನ ಆ ಶಿವನ ಹಾಡನ್ನು ಅವಳು ಹೇಳ್ತಾ ಇರ್ಬೇಕಾದ್ರೆ ಇವನ್ ಮನಸ್ಸು ಅಂತ ಒಂದು ಕರಗಿ ಹೋಯ್ತಂತೆ. ಯಾರು ಇಂಥ ಸುಂದರವಾದ ಒಂದು ಕಂಠ ಇದೆ, ಎಷ್ಟು ಚಂದಾಗಿ ಹಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಆ ದೇವಸ್ಥಾನದೆಡೆಗೆ ಹೋಗಿ ಒಳಗ್ ನೋಡಿದ್ರೆ ಅವಳು ಅಂತ ಸುಂದರಿಯಾಗಿ ಕೂತು ಹಾಡ್ತಾ ಇದ್ದಾಳೆ. ತಕ್ಷಣ ಈ ರಾಜ ಅಂದ, ನೋಡು ನಾನು ನಿನ್ನನ್ನು ಮದುವೆ ಆಗಕ್ಕೆ ಇಷ್ಟಪಡ್ತೀನಿ ಅಂತ. ಆ ತರ ಅವಳು ಬಂದಿದೆ ಅದಕ್ಕೆ ಅಲ್ವಾ, ಅವಳು ಸಂತೋಷದಿಂದ ನಾನು ಮದುವೆ ಆಗ್ತೀನಿ, ಆದ್ರೆ ನನ್ನ ಹತ್ರ ಒಂದೇ ಒಂದು ಕಂಡೀಷನ್ ಇದೆ ಅಂತ. ಏನ್ ಕಂಡೀಷನ್ ಅಂತ ಕೇಳ್ತಾನೆ. ನಾನು ಯಾವಾಗ್ಲಾದ್ರೂ ಯಾವುದೋ ಒಂದು ನಾನು ಬಯಕೆಯನ್ನು ಪ್ರಕಟ ಮಾಡಿದ್ರೆ ಅದನ್ನು ನೀನ್ ಪೂರೈಸ್ಬೇಕು ಅಂತ ಹೇಳ್ಬಿಡ್ತಾಳೆ. ಆಯ್ತು ಅಂತಂತಾನೆ, ನಿನ್ನ ಬಯಕೆಯನ್ನು ಪೂರೈಸೋದಕ್ಕೆ ನನ್ಗೇನು ತೊಂದರೆ ಇಲ್ಲ, ನಾನು ರಾಜ ಇದ್ದೀನಿ, ಸಂಪತ್ತಿದೆ, ನನ್ಗೆ ಬೇಕಾದಷ್ಟು ಇದೆ, ನಾನು ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಮದ್ವೆ ಎಲ್ಲ ಆಗತ್ತೆ, ಸ್ವಲ್ಪ ಕಾಲ ಬಾಳ್ತಾರೆ. ಆಮೇಲೆ ಅವಳಿಗೆ ರೆಡಿ ಆದ್ಲು. ಒಂದ್ ದಿವ್ಸ ಏಕಾದಶಿ ದಿವ್ಸ ಇವನು ಸ್ನಾನಾದಿಗಳು ಮಾಡಿ ಜಪಾದಿಗಳು ಮಾಡೋದಕ್ಕೆ ಕೂಡ್ತಾ ಇರ್ಬೇಕಾದ್ರೆ ಅವಳು ಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾಳೆ, ಇವತ್ತಿನ ದಿವ್ಸ ನೀನ್ ನನ್ ಜೊತೆಗೆ ಮಧ್ಯಾಹ್ನದ ಊಟವನ್ನು ಮಾಡ್ಬೇಕು ಅಂತಾಳೆ. ನಾನು ವಿಜೃಂಭಣೆಯಿಂದ ಅಡಿಗೆ ಮಾಡ್ತೀನಿ, ನೀನು ಊಟ ಮಾಡ್ಬೇಕು ಅಂತಂತಾಳೆ.
ಅವಾಗ ರುಕ್ಮಾಂಗದ ಮುಖ ಎಲ್ಲ ಅವನಿಗೆ ಬಾಡಿಯೇ ಹೋಗ್ಬಿಡತ್ತೆ. ಅವನು ಹೇಳ್ತಾನೆ, ಇವತ್ತು ಏಕಾದಶಿ, ಇವತ್ತೇನು ಉಣ್ಣೋಂಗೆ ಇಲ್ಲ ಅಂತ. ನೀನ್ ಕೊಟ್ಟಿದ್ದ ಒಂದು ಮಾತನ್ನು ನೀನ್ ನೆನ್ಪು ಮಾಡ್ಕೋ, ಸೂರ್ಯವಂಶದಲ್ಲಿ ಹುಟ್ಟಿದ್ದಿ, ನಾನೇನ್ ಬಯಸಿದ್ರು ಕೊಡ್ತೀನಿ ಅಂತ ಹೇಳಿದೆಲ್ಲ, ಇವಾಗ ಇದನ್ನು ನೀನ್ ನೆರವೇರಿಸ್ಬೇಕು ಅಂತ ಹೇಳ್ತಾಳಂತೆ. ಅವಾಗ ಅವನು, ಆಗೋದಿಲ್ಲ, ಇದು ನನ್ನಿಂದ ಸಾಧ್ಯವೇ ಆಗೋದಿಲ್ಲ, ಇನ್ನೇನ್ ಬೇಕಾದ್ರೆ ನಾನು ಕೊಡ್ತೀನಿ ಅಂತ. ಅವಾಗ ಅವಳಂತಾಳ, ಆಗ ಸರಿ, ನಿನ್ ಮಗ ಇದ್ದಾನಲ್ಲ ಧರ್ಮಾಂಗದ ಅಂತ ಅವನ ಹೆಸರು, ಅವನ್ ತಲೆಯನ್ನು ಕಳೆದ್ ಬಿಡು ಅಂತಾಳೆ. ಈ ತಲೆಯನ್ನು ಕಡಿ ಅಥವಾ ನನ್ಗೆ ನನ್ ಜೊತೆಗೆ ಊಟ ಮಾಡಿ, ಇದೆರಡು ನಿಂಗೆ ಆಪ್ಷನ್ ಕೊಟ್ಬಿಟ್ಟೆ ಅಷ್ಟೇನೆ ಅಂತ. ಧರ್ಮಾಂಗದನು ಅಲ್ಲೇ ಇದ್ದಂತೆ, ಅವನ ಹೆಸರು ಹಂಗೆ, ಅವನು ತುಂಬಾ ಧರ್ಮನಿಷ್ಠ. ಅವನು ಅವ್ರ ತಂದೆ ಜೊತೆಗೆ ಇದ್ದು ಈ ಎಲ್ಲಾ ಕಾರ್ಯದಲ್ಲೂ ಅವನ್ ಸಹಕಾರವಾಗಿದ್ದ, ಅವನ ಮನಸ್ಸು ಅದ್ರಲ್ಲೇ ಇತ್ತು. ತಲೆ ಕೊಡ್ತಾನ ತಕ್ಷಣ, ಅಪ್ಪ ನೀನು ನಿನ್ನ ವ್ರತವನ್ನು ನೀನೇನು ಕೆಡಿಸ್ಕೋಬೇಡ, ನನ್ ತಲೆಯನ್ನು ಕಡದ್ಬಿಡು ಅಂತಾನ. ತಾಯಿಯಾದ ಸಂಧ್ಯಾವಳಿ ಇದೆಲ್ಲ ಕೇಳ್ಕೊಂಡು ಅವಳು ಬರ್ತಾಳಂತೆ. ಅವಳು ಅಂತ ಧರ್ಮನಿಷ್ಠಳು. ಅವಳು ಅಂತಾಳು, ನೀವು ನಿಮ್ಮ ಏಕಾದಶಿ ವ್ರತವನ್ನು ಬಿಡಬೇಡಿ, ನನ್ ಮಗನಾದ್ರು, ನನಗೆ ಅವನ ಮೇಲೆ ಹೆಚ್ಚು ಅರ್ಹತೆ ಇದೆ. ಒಂದ್ ತಂದೆ ತಾಯಿ ಅಂತ ನೋಡಿದ್ರೆ ತಂದೆಗಿಂತ ತಾಯಿಗೆ ಹೆಚ್ಚು ಇದೆ, ಪ್ರೀತಿಯೂನಿದೆ, ಅವಳೇ ಸಾಕ್ತಾಳೆ. ನಾನೇ ಹೇಳ್ತೀನಿ, ನೀನು ಧರ್ಮಾಂಗದನ ತಲೆಯನ್ನೇ ನೀವು ಕಡಿದ್ಬಿಡಿ, ಅದೇ ಬೆಟರ್ ಅಂತಾಳೆ. ನನಗ್ ಬಂದು ನಿಮ್ಮ ವ್ರತ ಕೆಡಿಸ್ಬಾರ್ದು ಅಂತಾನೆ ಮನಸ್ಪೂರ್ವಕವಾಗಿ ನಾನು ನಿಮ್ಮ ಹತ್ರ ಬೇಡ್ಕೋತೀನಿ ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡಿ ಭಗವಂತ ಸುಮ್ಮನೆ ಇರುವನ, ಆದ್ರೆ ಇವನು ತಗೊಂತಾನಂತೆ ಕತ್ತಿ ಕಡಿಯೋಣ ಅಂತ. ಅವಾಗ ಭಗವಂತ ಬಂದು ನಿಲ್ಲಿಸ್ತಾನ. ಇದೆಲ್ಲ ನಿಮ್ಮ ಒಂದು ನಿಷ್ಠೆಯನ್ನು ನೋಡೋದಕ್ಕಾಗಿ ಇದೆಲ್ಲ ರಚನೆ ಆಗಿದೆ. ನಾವು ತುಂಬಾ ಪ್ರೀತನಾಗಿದ್ದೇನೆ. ಅಂದ್ರೆ ರುಕ್ಮಾಂಗದ ವ್ರತ ಎಂತ ವ್ರತ ಅದು, ಯಾರಿಂದವೂ ಸಾಧ್ಯವಾ? ನಾವು ಒಂದ್ ದಿವ್ಸ ನಾವು ನೀರು ಒಂದ್ ತುಟ್ಟು ಕುಡಿಯಲ್ಲ ಅಂತ ನಾವು ಒಂದು ವ್ರತ ಆಚರಣೆ ಮಾಡ್ತೀನಿ ಅಂತ ಹೇಳಿದ್ರು, ಯಾವುದೋ ಒಂದು ಪ್ರಸಂಗದಲ್ಲಿ ನಮ್ಗೆ ಏನೋ ಒಂದು ದೈಹಿಕವಾದ ಬಾಧೆ ಆಯ್ತು, ಇಲ್ಲ ನಾನು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ, ನನ್ಗೆ ಆಗ್ತಾ ಇಲ್ಲ, ಒಂದ್ ನೀರು ಕುಡಿದು ಬಿಡ್ತೇವೆ. ಆ ವ್ರತವನ್ನು ನಾವು ಹಿಡಿಯಕ್ ನಮ್ಗೆ ಸಾಧ್ಯ ಆಗತ್ತಾ? ಇಲ್ಲ ಅಂತ ಅನ್ವಾಗ ಅವನ್ ಮುಂದೆ ನಿಂತು ಕರುಣಿಸೋ ರಂಗ, ಕರುಣಿಸೋ ಕೃಷ್ಣ ಅಂತ ತಾನು ಕೇಳ್ಬೇಕು. ನಿನ್ನ ಸ್ಮರಣೆ ಕೊಡು, ಸ್ಮರಣೆಯಿಂದವೇ ನನ್ನ ಎಲ್ಲಾ ಪಾಪಗಳು ನಾಶ ಆಗತ್ತೆ ಅಂತ ಅದು ಒಂದು ಉಪಾಯವಾಗಿ ಹೇಳಿದ್ದಾರೆ, ಅದನ್ನು ನನಗೆ ಕೊಡು ಅಂತ ಕೇಳ್ತಾರೆ. ಮತ್ತೆ ಇನ್ನು ಶುಕಮುನಿಯನ್ನು ನಮ್ಗೆ ಭಾಗವತವನ್ನೇ ಅವರು ಸ್ತೋತ್ರ ರೂಪದಲ್ಲೇ ಹೇಳಿದ್ದಾರೆ. ಭಗವಂತನ ಮಹಿಮಾನು ವರ್ಣನೆಯೇ ತಾನೆ ಭಾಗವತ. 18,000 ಶ್ಲೋಕಗಳನ್ನು ಹೇಳ್ತಾ ಹೇಳ್ತಾ ಅಷ್ಟು ಅವ್ರ ಆನಂದದಲ್ಲಿ ಇದ್ರು. ಅವರ ರೂಪನ ನೋಡಿದ್ರೆ 16 ವಯಸ್ಸಿನ ಹುಡುಗನ್ ತರ ಇರೋರು ಅಂದ್ರೆ ಅದು ಹೇಗೆ ಸಾಧ್ಯ ಅಂದ್ರೆ ಅಷ್ಟು ಭಗವಂತನಲ್ಲಿ ಭಕ್ತಿ, ಅವ್ರಿಗೆ ಪ್ರೀತಿ. ಬಕವೈರಿ ಅಂತೆ, ಬಕಾಸುರ ಅಂತ ಅನ್ನುವಂತ ದೈತ್ಯನನ್ನು ಕೊಂದವ ಭೀಮನಂತೆ ನನಗೆ ಧ್ಯಾನ ಹೇಗ್ ಬರೋದು ಅಂತಾರೆ. ಎಲ್ಲಾ ಎಕ್ಸಾಂಪಲ್ಸು ಅಷ್ಟು ವಿಚಿತ್ರವಾಗಿದೆ. ಭೀಮ ಏನ್ ಮಾಡ್ತಿದ್ದಂತೆ, ಮನಸ್ಸೊಳಗ್ ಧ್ಯಾನ ಮಾಡಿ ಭಗವಂತನ್ಗೆ ಹೂಗಳನ್ನು ಅರ್ಪಣೆ ಮಾಡ್ತಾ ಇದ್ದ. ಅರ್ಜುನ ಏನ್ ಮಾಡ್ತಿದ್ದ, ಅಲ್ಲೇ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅವ್ನ ಅರ್ಚನೆ ಮಾಡುವಂತೆ. ಒಂದ್ಸಲಿ ಅವನು ಕೃಷ್ಣನ್ ಜೊತೆಗೆ ನಡೀತಾ ಇದ್ದ. ಅವಾಗ ಅವನ ಹತ್ರ ಕೇಳಿದ, ಕೃಷ್ಣ, ನನ್ನಂತ ಪೂಜಕರು ಯಾರಾದ್ರೂ ಇದ್ದಾರ್ಯಾ ನಿನ್ಗೆ ಅಂತ. ನಾನೇ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತೀನಲ್ಲ ಅಂತ ಅರ್ಜುನನೇ ಅವನ ಬಗ್ಗೆ ಸ್ವಲ್ಪ ಹೆಮ್ಮೆ ಪಟ್ಕೊಂಡ. ಕೃಷ್ಣ ಏನ್ ಮಾಡಿದ, ತಕ್ಷಣ ಅವನು ಇಲ್ಲಿ ನದಿ ಹತ್ರ ಇದೆ, ಬಾ ನಡಿಯೋಣ, ಅಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಕರ್ಕೊಂಡು ಹೋದಂತೆ. ನೋಡಿದ್ರೆ ಇವ್ನು ನೋಡ್ತಾ ಇರ್ಬೇಕಾದ್ರೇನೆ ಒಂದಿಷ್ಟಿಷ್ಟು ಬಂಡಿಯಲ್ಲಿ ಹೂಗಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಜನ ಆ ನದಿಯಲ್ಲಿ ಹಾಕೋದಿಕ್ಕೆ. ಇದೇನ್ ವಿಚಿತ್ರವಾಗಿದೆ, ಇಷ್ಟು ಚೆನ್ನಾಗಿದೆ, ಈ ಹೂವೆಲ್ಲ ಯಾಕೆ ಅದ್ರೊಳಗೆ ಹಾಕ್ತಾರೆ ಅಂತ ಅರ್ಜುನ ಕೇಳಿದ. ನನ್ ಪೂಜೆ ಆಗಿದ್ ಹೂ ನಿರ್ಮಾಲ್ಯ ಅಲ್ವಾ, ಅದನ್ನ ನದಿಲೇ ತಾನೇ ಹಾಕ್ಬೇಕು ಅಂತ ಹೇಳಿದಂತೆ. ಯಾರಪ್ಪ ಇಷ್ಟೊಂದು ಹೂ ಹಾಕಿ ಅರ್ಚನೆ ಮಾಡಿದ್ದಾರೆ ಅಂತ. ಭೀಮಸೇನ, ನಿಮ್ಮ ಅಣ್ಣ ಭೀಮಸೇನ ಅಂತಂದಂತೆ. ನೋಡಿಲ್ಲಲ್ಲ, ಆದ್ರೆ ಮನಸ್ಸೊಳಗ್ ಮಾಡಿರುವಂತ ಹೂವನ್ನು ಭಗವಂತ ಸ್ವೀಕಾರ ಮಾಡಿದ್ದಾನ ಅಂತ ತೋರಿಸ್ತಾನ. ಎಷ್ಟು ಅದ್ಭುತವಾದದ್ದು. ಆತರ ನನಗ ಸಾಧ್ಯವಾ ಅಂತಾರೆ. ಧ್ಯಾನ ಮಾಡಕ್ ನಂಗೆ ಸಾಧ್ಯ ಇಲ್ಲ, ನಾನ್ ಮನಸ್ಸೊಳಗೆ ಒಂದು ಸುಂದರ ಪದಾರ್ಥವನ್ನು ನೆನೆದು ಕೊಟ್ರೆ ಅವನ್ ಸ್ವೀಕಾರ ಮಾಡ್ತಾನ. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಬ ಅಂತ. ದೇವಕಿ ಅಂತೆ ಮುದ್ದಿಸಲರಿ, ಒಂದ್ ತಾಯಿಗೆ ಮಗುವನ್ನು ಮುದ್ದಿಸ್ತಾಳೆ, ಆತರ ಅವಳಿಗೆ ಭಗವಂತನನ್ನು ಪ್ರೀತಿ ಮಾಡಕ್ ಸಾಧ್ಯವಾ ಅಂತ ನೋಡಿ, ನಮ್ಮ ನಾರ್ಮಲ್ ಮಟ್ಟದಲ್ಲಿ. ಆದ್ರೆ ದೇವಕಿಗೆ ದೇವರೇ ಅಂತ ತಿಳ್ಕೊಂಡಿದ್ಲು ಅಂತ ಹೇಳ್ತಾರೆ. ಸ್ತೋತ್ರ ಮಾಡಿದಾಳ ದೇವಕಿ, ಭಗವಂತನನ್ನು ಸ್ತೋತ್ರ ಮಾಡಿದಾಳೆ, ನೀ ಶಿಷ್ಟ್ಯಾಧಿಕರ್ತ ಅಂತ ದೇವಕಿ ಎಷ್ಟು ಮುದ್ದಿಸಿರೋಳು. ನಿನ್ನ ಆ ಸೌಂದರ್ಯವನ್ನು ಕಂಡು ಎಲ್ಲರೂ ಮೋಹಿಸ್ತಾ ಇರ್ಬೇಕಾದ್ರೆ ತಾಯಿ ನಿನ್ನನ್ನು ಎಷ್ಟು ಪ್ರೀತಿ ಮಾಡಿರೋಳು, ಆತರ ನನಗೆ ಸಾಧ್ಯವಾಪ ಅಂತ ಆ ಭಗವಂತನ ಮುಂದೆ ನಿಂತು, ಕರುಣಿಸೋ ರಂಗ, ಕರುಣಿಸೋ ಕೃಷ್ಣ, ಹಗಲು ಇರಲು ನಿನ್ನ ಸ್ಮರಣೆ
ಮರೆಯದಂತೆ ಮಾಡು ನನ್ನ ಅಂತ. ಕರುಣಿಸೋ ರಂಗ ಕರುಣಿಸೋ, ಗರುಡನಂದದಿ ಪೊತ್ತು ತಿರುಗಲು ಅರಿಯೇ, ಗರುಡನಂದದಿ ಪೊತ್ತು ತಿರುಗಲು ಅರಿಯೇ, ಕರೆಯಲು ಅರಿಯೇ ಕರಿರಾಜನಂತೆ, ವರಕಪಿಯಂತೆ ದಾಸ್ಯವ ಮಾಡಲರಿಯೇ, ಆ ವರಕಪಿಯಂತೆ ದಾಸ್ಯವ ಮಾಡಲರಿಯೇ, ಸಿರಿಯಂತೆ ನೆರೆದು ಮೋಹಿಸಲರಿಯೇ, ಕೃಷ್ಣ ಕರುಣಿಸೋ ರಂಗ ಕರುಣಿಸೋ. ಭಗವಂತನ ಭಕ್ತರಾದ ದೇವತೆಗಳೆಲ್ಲ ಅವನ ಸೇವೆಯಲ್ಲಿ ಯಾವಾಗ್ಲೂ ಇರ್ತಾರೆ. ಗರುಡ ಅವನನ್ನು ಹೊತ್ಕೊಂಡು ಎಲ್ಲ ಕಡೆಗೂ ಹೋಗ್ತಾ ಇರ್ತಾನ. ಹೊತ್ಕೊಳ್ತಾನ ಅಂತನ್ವಾಗ್ಲೂ ನಾವು ಅದನ್ನ ಎಚ್ಚರದಲ್ಲಿ ಇರ್ಬೇಕು. ಭಗವಂತನ ಹೊತ್ಕೊಳ್ಳಕ ಅವನಿಗೆ ಸಾಧ್ಯವೇ ಇಲ್ಲ ಅಂತ ಅದನ್ನು ಕೂಡ ಪುರಾಣದಲ್ಲಿ ಹೇಳಿ ತೋರಿಸ್ತಾರೆ. ಭಗವಂತನು ಅವನು ಒಳಗೆ ರೂಪವನ್ನು ಇಟ್ಟು ಅವನೇ ಅವನನ್ನು ಆದ್ರೆ ಆ ಸೇವಾ ಭಾಗ್ಯ ಅವನಿಗೆ ಕೊಟ್ಟ. ಇಂಥ ಸೇವೆ ಭಾಗ್ಯ ಇದೆ. ಮತ್ತೆ ಅವನ ನಖವನ್ನೇ ನೋಡ್ತಾ ಇರ್ತಾನಂತ, ಭಗವಂತನ ಪಾದವನ್ನು ನೋಡ್ತಾ ಇರ್ತಾನ, ಅಂತ ಸೇವೆ ಮಾಡ್ತಾನ ಗರುಡ. ನಮಗೇನಾದ್ರೂ ಸಾಧ್ಯವೇ ಇಲ್ಲ ಸ್ವಾಮಿ. ಕರಿಯಲು ಅರಿಯೇ ಕರಿರಾಜನಂತೆ. ಕರಿರಾಜ ಹೇಗೆ ಅಂದ್ರೆ 1,000 ವರ್ಷ, ಒಂದಲ್ಲ ಎರಡಲ್ಲ, 1,000 ವರ್ಷ ಅವನು ಆ ಮಕರಿ ಕೈ ಬಾಯಿಯೊಳಗೆ ಸಿಕ್ಕಾಕೊಂಡು ನೋವಿನಲ್ಲಿ ಒದ್ದಾಡ್ತಾ ಇದ್ದ. 1,000 ವರ್ಷ ಅಂತನ್ವಾಗ ಫಸ್ಟ್ ಅವನ್ ಅನ್ಕೊಂಡ, ನನ್ನ ಹೆಂಡತಿ ನನ್ನನ್ನು ಎತ್ತೋಳು, ನನ್ನ ಈ ಎಲ್ಲ ಜನರಿದಾರಲ್ಲ ಅವರೆಲ್ಲ ನನ್ನನ್ನು ಸಹಾಯ ಮಾಡಿ ಹೇಗಾದ್ರೂ ಹೊರಗೆ ತೆಗಿಯೋರು ಅಂತ ಅನ್ಕೊಂಡ. ಏನೂ ಆಗ್ಲಿಲ್ಲ, ಅವನ್ಗಾಗ್ಲಿಲ್ಲ, ಅವನ ಬಂಧುಗಳಿಗೂ ಆಗ್ಲಿಲ್ಲ. 1,000 ವರ್ಷ ಹೀಗೆ ಒದ್ದಾಡಿದಂತೆ. ಆಮೇಲೆ ಅವನು ಪರಮಾತ್ಮನ ಒಂದು ಅರಿವನ್ನು ಅವನಿಗೆ ಜಾಗೃತ ಆಯ್ತು. ಅಂದ್ರೆ ಅವನು ದೊಡ್ಡ ರಾಜ, ಇಂದ್ರದ್ಯುಮ್ನ ಎಂಬ ರಾಜನ ಶಾಪದಿಂದ ಅವನು ಈ ರೂಪದಲ್ಲಿ ಬರ್ತಾನ. ಆದ್ರೆ ಅವನ್ಗೆ ಆ ಜಾಗೃತಿ ಆದ ನೆನಪು ಅಂತಂದ್ರೆ, ಇಂದ್ರದ್ಯುಮ್ನ ಅವನೇನ್ ಮಾಡಿದ, ಋಷಿಗಳು ಬಂದಾಗ ಅವರಿಗೆ ಎದ್ದು ಸತ್ಕಾರ ಮಾಡದೆ ಇದ್ದ ಕಾರಣಕ್ಕ ಅವನಿಗೆ ಇಷ್ಟು ದೊಡ್ಡ ಒಂದು ಇದು ಸಿಕ್ಕಿತು. ಆದ್ರೆ ಅವನ ನೆನಪು ಜಾಗೃತಿ ಆದಾಗ ಪದುಮಾಕ್ಷ, ಪದುಮೇಶ, ಪದುಮನಾಭ ಅಂತ ಅವನು ಕರೆದ. ಆ ಕರೆಗೆ ಭಗವಂತ ಹೋಗುತ್ತ. ಅಂದ್ರೆ ಆ ಕರೆ ಹೇಗಿತ್ತು ಅಂತಂದ್ರೆ ಅವನ ಹೃದಯದಿಂದ ಆಳದಿಂದ ಬಂದಿದೆ ಅಂತ. ಭಗವಂತನೇ ನೀನು ಒಬ್ಬ ಬಿಟ್ಟು ನನಗೆ ಯಾರು ರಕ್ಷಕ. ಇದು ಹೇಗ್ ಗೊತ್ತಾಯ್ತು ಅಂತಂದ್ರೆ ಆ ಕಾಲವನ್ನು ಭಗವಂತ ಕೊಟ್ಟ ಅವನ್ಗೆ. ಇಲ್ಲಿ ಒದ್ದಾಡು, ಯಾವಾಗ ನೀನ್ ತಿಳಿತಿ ನಾನ್ ತಾನೇ ನಿನ್ನ ರಕ್ಷಕ ಅಂತ. ಅದು ತಿಳಿಯೋದಕ್ಕೆ ಅಷ್ಟು ಕಾಲ ಆಗತ್ತೆ ಜನರಿಗೆ ಅಂತ ಕೂಡ ಇದೊಂದು ತಿಳುವಳಿಕೆ ಆಗಿದೆ. ನನ್ನಿಂದ ಸಾಧ್ಯ ಅಂತ ನಾವು ಎಲ್ಲಾದ್ರ ಬಗ್ಗೆಯೂ ತಿಳ್ಕೊಂತೀವಿ. ಈ ಪ್ರೈಡ್ ಕಮ್ಸ್ ಬಿಫೋರ್ ಅ ಫಾಲ್ ಅಂತಿದೆ. ಯಾವಾಗ್ಲೂ ನಮ್ಗೆ ಆ ಈಗೋ ಇರೋದ್ರಿಂದವೇ ನಮಗೆ ಎಲ್ಲಾ ಆಪತ್ತುಗಳು ಬರ್ತಾ ಇರುತ್ತೆ. ಯಾವಾಗ ನಾವು ತಲೆ ಬಾಗ್ತೇವೋ ಸ್ಮೂತ್ ಆಗಿ ಎಲ್ಲ ಹೋಗೋದು. ಆದ್ರೆ ತಲೆ ಬಾಗೋಕೆ ಯಾರಿಗೂ ಇಷ್ಟ ಇಲ್ಲ. ಅದರಿಂದ ಅದನ್ನು ಒಂದು ಕಥಾರೂಪವಾಗಿ ಮಾಡಿ ಇಂದ್ರದ್ಯುಮ್ನ ಎಂಬ ಭಕ್ತನಿಂದವೇ ಆ ಕರಿಯಾಗಿ ಮಾಡಿ ಅವನನ್ನು ಈ ತರ ಭಗವಂತ ತೋರಿಸ್ಕೊಡ್ತಾರೆ. 1000 ವರ್ಷ ಒದ್ದಾಡಿದ್ಮೇಲೆ ಅವನು ಆ ಕರೆ ಎಷ್ಟು ಆಳವಾಗಿದ್ದಿರ್ಬೋದು ಅಂತ ಯೋಚನೆ ಮಾಡಿ ತಕ್ಷಣ ಪರಮಾತ್ಮ ಬಂದ್ಬಿಟ್ಟ, ಹೆಂಡತಿಗೂ ಹೇಳ್ದೇನೆ ಬಂದ್ಬಿಟ್ಟ ಅಂತ ಗೋಪಾಲದಾಸರು ಹೇಳ್ತಾರೆ. ಅಷ್ಟು ಅವನು ಹೋಗೊಟ್ಟ. ಆತರ ನನಗೆ ಕರಿಯಾಕೆ ಎಲ್ಲಿ ಬರುತ್ತೆ ಸ್ವಾಮಿ ಅಂತಾರೆ. ಏನು ಒಂದು ಇರುವೆ ಕಚ್ಚಿತು ಅಂದ್ರೇನು ನಾವು ಆಗು ಅಂತ ಅನ್ಬಿಡ್ತೇವೆ. ಇಲ್ಲಿ ಹೇಳ್ತಾರೆ ವರಕಪಿ ಅಂತೆ ದಾಸ್ಯವ ಮಾಡಲರಿಯೇ. ಇಲ್ಲಿ ವರಕಪಿ ಅಂತಂದ್ರೆ ಅಫ್ಕೋರ್ಸ್ ಹನುಮಂತ ದೇವರು ಏನ್ ಮಾಡಿದ್ರು, ಎಷ್ಟು ದಾಸ್ಯ ಮಾಡಿದ್ರು ಅಂತಾರೆ ಭಗವಂತನ. ಕೊನೆಗೆ ಹೇಳ್ತಾರೆ ಎಲ್ಲಾ ಮುಗ್ದ ಮೇಲೆ, ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮರಾಜ್ಯೇನ ಅಸುಲಭಂ ಚ ಕಿಂಚಿತ್ ತತ್ಪಾದ ಸೇವಾ ರತಿರೇಶ ನೈಚ ತಥಾಪಿ ಭೋಗಾನ್ ನನುಸಾ ವಿರಕ್ತಿ ಅಂತ. ನಾರಾಯಣ ಪಂಡಿತಾಚಾರ್ಯರು ಆ ಒಂದು ಹನುಮಂತ ದೇವರ ಸೇವೆ ಹೇಗಿತ್ತು ಅಂತಂದ, ರಾಮರಾಜ್ಯದಲ್ಲಿ ರಾಮ ಅಂದಂತ ಏನು ಬೇಗ ಕೇಳು ನಾನು ಕೊಡ್ತೀನಿ, ನೀನ್ ಮಾಡಿರೋ ಸೇವೆಗೆ ನಾನು ಏನು ಅಂತ ಬದಲು ಕೊಡ್ಲಿ ಅಂತ ಆಲಿಂಗನ ಮಾಡಿದ. ಆಮೇಲೆ ಹೇಳ್ತಾರೆ ಅದನ್ನ. ಅವಾಗ ಅವ್ರು ಹೇಳ್ತಾರೆ ರಾಮರಾಜ್ಯದಲ್ಲಿ ಸಿಕ್ಕದೇ ಇರೋಂತ ಒಂದು ವಸ್ತು ಇಲ್ಲ.
ಅವನಿಗೆ ಕೊಡ್ತೀನಿ ಅಂತ ಅನ್ನೋಂಥವ ರಾಮನೇ. ಮತ್ತೇನಿದೆ ಕೇಳೋದಕ್ಕೆ? ಕೇಳಿ ತಗೋಬೋದಲ್ಲ ಅಂದ್ರೆ. ಅವಾಗಂತಾನ, ನಿನ್ ಪಾದ ಸೇವೆ ಬಿಟ್ಟು ನನ್ಗೇನು ಬೇಡ ಸ್ವಾಮಿ ಅಂತ. ಪಾದ ಸೇವೆಯನ್ನು ಕೊಡು ಅಷ್ಟೇ ಸಾಕು ಅಂತಾನಂತೆ. ಇದು ದಾಸ್ಯ ಅಂತಂದ್ರೆ. ಅಂತ ದಾಸ್ಯ ನಾನ್ ಮಾಡಕ್ ಸಾಧ್ಯವಾ? ತಕ್ಷಣ ನೋಡಿ, ಎರಡಿದ ಆಪ್ಷನ್ಸ್. ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ಇಲ್ಲಿ ಹೋಗ್ಬೋದು ಅಂತಂದ್ರೆ ನಾವು ಭೋಗದ ಆಸೆಗೆ ಹೋಗ್ತೀವಿ. ಆತರ ಇಲ್ಲ, ಏನಾದ್ರೂ ಕೊಡ್ತೀನಿ ಅಂತಂದ್ರು ನಿನ್ ಪಾದ ಸೇವೆ ಬಿಟ್ಟು ನನ್ಗೇನು ಬೇಡ ಅಂತ ಯಾರು ಕೇಳಿದ್ರು? ಅಂತ ಕಪಿ, ವರ ಕಪಿ ಅಂತೆ ಹನುಮಂತನೇನೆ ನಾನಿದ್ದೇನೋ ಅಂತ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಾರೆ. ಆಮೇಲೆ ಸಿರಿಯಂತೆ ನೆರೆದು ಮೋಹಿಸಲರಿಯೇ ಅಂತ. ಆ ಮಹಾಲಕ್ಷ್ಮಿ ತಾಯಿಯ ಒಂದು ದೃಷ್ಟಾಂತವೇ ನಮಗ್ ಬೇಡ. ಯಾಕಂದ್ರೆ ಅವಳು ಒಂದು ಕ್ಲಾಸ್ ಇದ್ದಾಳೆ. ಏನದು? ಅವಳು ಸ್ವತಂತ್ರಳು ಅಂತ ಅನ್ನೋದ್ರಿಂದ ಈ ಗುಂಪಲ್ಲಿ ಅವಳನ್ನ ಹಾಕಿದಾಳೆ. ಅವಳು ನಿತ್ಯ ಮುಕ್ತಳು, ನಿರ್ವಿಕಾರಳು. ವಾದಿರಾಜರು ಹೇಳ್ತಾರೆ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಇರುಳು ಹಗಲು ಹರಿಯು ನಿನ್ನ ಬಿಡದಿಪಂತೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ ಅಂತ. ಏನ್ ಮಾಡ್ತಾನೆ ಅಂದ್ರೆ, ಪ್ರಳಯ ಕಾಲದಲ್ಲಿಯೂ ಆಲದೆಲೆ ಮೇಲೆ ಮಲಗಿದ್ದಾನ ಅಂದ್ರೆ ಕೂಡ ಹಲವು ಆಭರಣವಾಗಿ ಜಲವೂ ಆಗಿ ಜಾಣತನದಿ ಅಂತಂದು. ನೀನು ಪ್ರಳಯ ಕಾಲವಾದ್ರೂ ಅವನ ಜೊತೆಗೆ ಇರ್ತೀಯ. ಇಲ್ಲ ಅವನು ಈ ಸ್ಥಿತಿ ಕಾಲದಲ್ಲಿ ಅಂದ್ರೆ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ನಿನ್ನ ಮುದ್ದಾಡಿಸುವಂತೆ ಮರುಳು ಮಾಡಿ ಕೊಂಡೆಯಲ್ಲಿ. ಅಂದ್ರೆ ಮೋಹಿಸಿದಾಳೆ ಅಂತ ಅನ್ನೋದಕ್ಕೆ. ಭಗವಂತ ಯಾರ ಮೋಹಕ್ಕೂ ಒಳಗಾಗ್ಲಾರ ಆ ಲಕ್ಷ್ಮಿಯೋಡ ಲಕ್ಷ್ಮಿಯನ್ನು ಅವನು ಅನುಗ್ರಹಿಸಿದ್ದಾನ ಅಂತ ಅನ್ನೋದನ್ನ ತಾವೇ ಹೇಳ್ಕೋತಾರೆ. ಮತ್ತೆ ಜಗನ್ನಾಥದಾಸರು ಇದಕ್ಕೆ ತಾತ್ಪರ್ಯ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಹೇಳ್ತಾರೆ, ಭಿಕ್ಷುಕನ ಮನೆ ಔತಣವನ್ನು ಸ್ವೀಕರಿಸಿದಂತೆ ನನ್ನನ್ನು ಸ್ವೀಕರಿಸಿದ ಅಂತ ಅನ್ನೋಂಥ ಭಾವನೆ ಲಕ್ಷ್ಮಿಗಿತ್ತು ಅಂತ. ನನ್ನ ಹತ್ರ ಇದೆ ಅಂತ ಅವನನ್ನು ಸ್ವೀಕಾರ ಮಾಡ್ಲಿಲ್ಲ, ನನ್ ಮೇಲೆ ಅವನಿಗೆ ಕರುಣೆ ಇದೆ, ಅದಕ್ಕೆ ನನ್ನ ಈ ಪ್ರೀತಿಯ ಭಾವನೆಗಳನ್ನು ಅವನು ಸ್ವೀಕಾರ ಮಾಡಿದ ಅಂತ ಅಷ್ಟು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಕರುಣಿಸೋ ರಂಗ ಕರುಣಿಸೋ, ಬಲಿಯಂತೆ ದಾನವ ಕೊಡಲು ಅರಿಯೇ, ಬಲಿಯಂತೆ ದಾನವ ಕೊಡಲು ಅರಿಯೇ, ಭಕ್ತಿ ಛಲವನು ಅರಿಯೇನ ಪ್ರಹ್ಲಾದನಂತೆ, ವರಿಸಲು ಅರಿಯೇ ಅರ್ಜುನನಂತೆ ಸಖನಾಗಿ, ವರಿಸಲು ಅರಿಯೇ ಅರ್ಜುನನಂತೆ ಸಖನಾಗಿ, ಸಲಹೋ ದೇವರ ದೇವ, ಸಲಹೋ ದೇವರ ದೇವ, ಪುರಂದರ ವಿಠಲ ಶ್ರೀ, ಪುರಂದರ ವಿಠಲ ಶ್ರೀ, ಪುರಂದರ ವಿಠಲ, ಪುರಂದರ ವಿಠಲ, ಕರುಣಿಸೋ ರಂಗ ಕರುಣಿಸೋ. ಬಲಿ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದ. ಆ ಯಾಗಕ್ಕೆ ಮುಂಚೆ ಎಲ್ಲಾ ವಿಧವಾದ ದಾನಗಳು ಮಾಡ್ಬೇಕು ಅಂತ ಶಾಸ್ತ್ರದ ವಿಧಿ. ಅದನ್ನು ಆಚರಣೆ ಮಾಡ್ತಾ ಊರಲ್ಲಿ ಎಲ್ಲಿಂದ ಯಾರು ಬ್ರಾಹ್ಮಣರು ಬಂದ್ರು ಅವ್ರಿಗೆಲ್ಲ ದಾನವನ್ನು ಮಾಡ್ತಾ ಇದ್ದ. ಇದನ್ನು ಒಂದು ನೆಪವಾಗಿ ಇಟ್ಕೊಂಡೆ ವಾಮನ ಅಲ್ಲಿ ಬಂದ್ಬಿಟ್ಟು ದಾನವನ್ನು ಬೇಡಿದ. ಅವಾಗ 3 ಪಾದ ಭೂಮಿ ಕೊಡು ನನ್ಗೆ ಸಾಕು ಅಂತ ಹೇಳಿದ. ಬಲಿ ಅಂತ, ಇಲ್ಲ 3 ಪಾದ ಭೂಮಿ ಹೇಗ್ ಸಾಕುಪ್ಪ, ನೀನ್ ಇಂಥ ಪುಟ್ಟದವನಾಗಿದ್ದಿ, ಇನ್ನಷ್ಟು ಬೇಡು, ಮತ್ತೆ ನೀನ್ ಯಾರ ಹತ್ರನೂ ಬೇಡಬಾರ್ದು, ಆತರ ಬೇಡು ಅಂತೆಲ್ಲ ಹೇಳ್ತಾನೆ. ಆದ್ರೆ ವಾಮನ ಹೇಳ್ತಾನ, ನಾನ್ ಎಷ್ಟು ಕೇಳಿದ್ದೇನೋ ಅಷ್ಟು ಕೊಡು, ಅದ್ರಲ್ಲಿ ತೃಪ್ತಿ ಇಲ್ಲದೆ ಇದ್ರೆ ಎಷ್ಟು ಕೊಟ್ರು ತೃಪ್ತಿ ಇರಲ್ಲ ಅಂತಂತಾನೆ. ಅದೆಲ್ಲ ಒಂದು ಒಳ್ಳೆ ತತ್ವಗಳನ್ನು ಒಳಗೊಂಡಿರುವಂತ ಶಬ್ದಗಳು. ಅವನು ಹೇಳಿದ ಕೂಡ್ಲೆ ಇವನ್ 3 ಪಾದ ಭೂಮಿ ಕೊಡ್ತೀನಿ ಅಂತ ಹೇಳುವಾಗ್ಲೇ ಅವನಿಗೆ ಗೊತ್ತಾಗೋಯ್ತು, ಇದು ಅಷ್ಟು ತೇಜಸ್ವಿಯಾಗಿದ್ದಂತೆ ಸಾವಿರ ಸೂರ್ಯರಂತೆ ಪ್ರಕಾಶಮಾನವಾಗಿ ಇದ್ದ. ಅವನು ಒಳಗ್ ಬರ್ತಾ ಇರ್ಬೇಕಾದ್ರೆ ಋತ್ವಿಕರು ಎಲ್ಲರೂ ತಮ್ಮ ಕೆಲಸಗಳನ್ನು ಬಿಟ್ಟು ಆ ವಾಮನನ್ನೇ ನೋಡ್ತಾ ಇದ್ರಂತ. ಅಂತ ಸುಂದರ, ಅಂತ ಬೆಳಕಿನ ಪ್ರಕಾಶ. ಇದ್ಯಾರೋ ಬಂದಿದ್ದಾರೆ ಅಂತ ಅನ್ನೋದಿಲ್ಲ, ವಿಷ್ಣುವೇ ಬಂದಿದ್ದಾನ ಅಂತ ಕೂಡ ಬಲಿಗೆ ಎಚ್ಚರ ಬಂತು. ಆಮೇಲೆ ಅವನ್ ಕೇಳಿದ 3 ಪಾದ ಭೂಮಿ ಎಸ್ ಅಂತ ಹೇಳಿದ ಕೂಡಲೇ ಇವನ್ ಬೆಳೆಯಕ್ ಶುರು ಆದಾಗ್ಲೇ ವಿಂಧ್ಯಾವಳಿ ಬಂದ್ರು. ಇವರು ಅವ್ರ ಗುರುಗಳು ಶುಕ್ರಾಚಾರ್ಯರು ಬಂದ್ರು.
ಇದೆಲ್ಲ ಮೋಸ, ನೀನ್ ದಾನ ಕೊಡ್ಬೇಡ ಅಂತ ಹೇಳ್ತಾರೆ. ನಿಂದ ಅಷ್ಟೂನು ಸರ್ವನಾಶ ಆಗತ್ತೆ, ನೀನ್ ಇವನ್ಗೆ ದಾನ ಕೊಡ್ಬೇಡ ಅಂತ ಹೇಳ್ತಾರೆ. ಆದ್ರೆ ಬಲಿ ಏನ್ ಮಾಡಿದ? ಬಲಿಯಂತೆ ದಾನವ ಕೊಡಲು ಅರಿಯೇ ಅವನು ಏನ್ ಮಾಡಿದ? ನಾನ್ ಸಂಕಲ್ಪ ಮಾಡಿದ್ ನಾನು ಕೊಟ್ಟೆ ಕೊಡ್ತೀನಿ. 3 ಪಾದ ಭೂಮಿ, ಅವ್ನು 2 ಪಾದದಲ್ಲೇ ಎಲ್ಲ ಆಗೋಯ್ತು, ಬ್ರಹ್ಮಾಂಡವೇ ಮುಗ್ದೋಯ್ತು, ಇವಾಗ ಏನ್ ಮಾಡ್ಲಿ ಅಂತ. ಅವಾಗ ಅವನ್ ತಲೆಯನ್ನು ಕೊಡ್ತಾನ ಅಂತಾರೆ. ಅದೇ ಆತ್ಮ ನಿವೇದನ ಅಂತಂದ್ರೆ ಅದು ನಮ್ಮನ್ನೇ ನಾವು ಅರ್ಪಿಸೋದು ಭಗವಂತನಿಗೆ ಅಂತ ದಾನವನ್ನು ಅವನು ಕೊಟ್ಟ. ತಲೆಯನ್ನೇ ಬಾಗಿ ಭಗವಂತ ಇದ್ರ ಮೇಲೆ ನಿನ್ ಪಾದವನ್ನು ಇಡು ಅಂತ ಅವನು ಪಾತಾಳಕ್ಕೆ ಒತ್ತಿ ಅವನನ್ನು ರಕ್ಷಣೆ ಮಾಡಿದ ಅಂತ. ಇಂದ್ರನನ್ನೂ ರಕ್ಷಣೆ ಮಾಡಿದ, ಬಲಿ ಬರೋ ಇಂದ್ರ, ಭಾವಿ ಇಂದ್ರ, ಅವನನ್ನು ರಕ್ಷಣೆ ಮಾಡಿದ ಅಂತ ಶ್ರೇಷ್ಠವಾದ ಆ ಭಗವಂತನ ಕರುಣೆಯನ್ನು ನಾವು ಈ ಭಕ್ತರ ಒಂದು ಕಥೆಗಳಲ್ಲಿ ಕಾಣ್ತೇವೆ. ಪ್ರಹ್ಲಾದನ ಅಂತೆ ನನ್ನಿಂದ ಭಕ್ತಿ ಮಾಡಕ್ ಸಾಧ್ಯವ, ಎಂಥ ಛಲ ಅವನಿಗೆ ಅಂತಾರೆ. ಯಾರು ತಂದೆ ಆದವನು ರಕ್ಷಣೆ ಮಾಡ್ಬೇಕಾದ ಅವನ್ನ ವಿರೋಧವನ್ನು ಕಟ್ಟಿಕೊಂಡ. ಯಾಕೆಂದ್ರೆ ನಾರಾಯಣ ಸ್ಮರಣೆ ಮಾಡು ಅಂತ ಅನ್ನೋದನ್ನ ಉಪದೇಶ ಮಾಡಿದ. ಗುರುಗಳ ಒಂದು ಆಶ್ರಮದಲ್ಲಿ ಹೋಗಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂತ ಹೇಳಿದ. ಇದು ಮಾಡದೇನೆ ಈ ಮನುಷ್ಯ ಶರೀರ ನಾಲಿಗೆ ಇದ್ದು ಏನ್ ಪ್ರಯೋಜನ ಅಂದ. ಸದಾ ಕಾಲವೂ ಅವನ್ ಶ್ರವಣ ಮಾಡಿ ಅವನನ್ನು ಒಲಿಸ್ಕೊಳ್ಳಿ ಅಂತ ಆ ಭಕ್ತಿ ಅವನಲ್ಲಿ ಅಳವಡಿಸಿದ್ದನ್ನ ಅವನು ಇನ್ನೊಬ್ರಿಗೂ ಉಪದೇಶ ಮಾಡಿದ. ಅವನಲ್ಲಿ ಏನಿತ್ತು? ಸದಾ ಕಾಲವು ನಾರಾಯಣ ನಾಮ ಸಂಕೀರ್ತನೆ ಇತ್ತು. ಸಂಕೀರ್ತನೆ ನಾರಾಯಣ ಅಂತ ಹೇಳ್ತಾ ಮನಸ್ಸೆಲ್ಲೋ ಇರತ್ತೆ. ಆ ತರ ಇಲ್ಲ ಅವನು ಭಕ್ತಿ. ಅವನ ಭಕ್ತಿಗೆ ಭಗವಂತ ಅಷ್ಟು ಮೆಚ್ಚಿದ್ದಾನ ಅಂತ ಅನ್ನೋದನ್ನ ನಾವು ಅವನ ಕಥೆಯನ್ನ ನೋಡಿದಾಗ ಎಲ್ಲಾರ್ಗೂ ಅವನ ಕತೆ ಗೊತ್ತು. ಯಾಕೆಂದ್ರೆ ಅವನು ಏನೇ ಒಂದು, ನೀವು ಒಂದು ಆಪತ್ತು ನಮ್ಮ ಹತ್ರ ಬರ್ತಾ ಇದೆ ಅಂದ್ರೆ ನಾವು ಹಿಂದೆ ಓಡಕ್ ಸರಿ ಇದ್ದೇವೆ, ಮುಂದೆ ಹೋಗಲ್ಲ ನಾವು. ಅಯ್ಯೋ ಅಲ್ಲಿದ, ನಾವು ಹಿಂದೆ ಹೋಗೋಣ ಅಂತ. ಆದ್ರೆ ಅವ್ನು ನಾರಾಯಣ ಸ್ಮರಣೆ ಹೇಳ್ತಾ ಅಲ್ಲೇ ನಿಂತಿದ್ದ. ಆನೆ ಬೇಕಾದ್ರೆ ಬರ್ಲಿ, ಗಜ ಅದೇ ಇದು ಬರ್ಲಿ, ಸರ್ಪಗಳ ಮನೆಯಲ್ಲಿ ಬೇಕಾದ್ರೆ ಹಾಕ್ಲಿ, ಎಲ್ಲಿ ಬೇಕಾದ್ರೆ ಹಾಕ್ಲಿ, ಒಂದು ಅವನು ರೋಮ ಕೂಡ ಅಲ್ಲಾಡ್ಲಿಲ್ಲ ಭಯದಿಂದ ಅಂತಂದ್ರು. ಅಷ್ಟು ಅವನಿಗೆ ನಿರ್ಭಯತೆ ಹೇಗ್ ಬಂತು ಅಂದ್ರೆ ಅವನಿಗೆ ಭಕ್ತಿ ಛಲ ಇತ್ತು, ಭಗವಂತನ ಹತ್ರವೇ ಆ ಪ್ರೀತಿ ಇತ್ತು. ಯಾವ್ದು ಅವನು ನನ್ನ ಕೈ ಬಿಡ್ಲಾರ ಅಂತ ಅನ್ನೋದನ್ನ ಅವನಿಗೆ ಮನಸ್ಸಿಗೆ ಗೊತ್ತಿತ್ತು. ಮತ್ತೆ ಇನ್ನೊಂದೇನು, ಕೈ ಬಿಡ್ಲಾರ ಅಂತಂದ್ರೆ ಯಾವತ್ತೂ ಕೂಡ ದೈಹಿಕವಾದ ಆಪತ್ತನ್ನು ಅವನ ಆಪತ್ತು ಅಂತಾನೆ ಪರಿಗ್ರಹಿಸಿಲ್ಲ. ಹಾಗ ಆಲೋಚನೆ ಮಾಡಿದ್ರೆ ತಾನೇ ನಮಗೆ ದುಃಖ ಬರುತ್ತೆ. ನಾವು ಈ ದೇಹವೇ ಎಲ್ಲ ಅಂತ ತಿಳ್ಕೊಂಡಿರ್ತೇವೆ. ಪ್ರಹ್ಲಾದ ರಾಜರು ಹೇಗ್ ತಿಳ್ಕೊಂಡಿದ್ರು ಅಂದ್ರೆ ಅವರು ನಾರದರಿಂದವೇ ಉಪದೇಶ ಪಡೆದವ್ರ ಗರ್ಭದಲ್ಲಿ ಈ ದೇಹ ನಾನಲ್ಲ, ನನ್ನ ಸ್ವರೂಪ ಅಂತ ಅನ್ನೋದು ಒಂದಿದೆ, ಅದನ್ನೇ ನಾನು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಪ್ರೀತಿಯಿಂದ ಅಂತ. ಹಾಗಾದ್ರೆ ರಕ್ಷಣೆ ಅಂತಂದ್ರೆ ಯಾವುದಕ್ಕೆ? ಆ ಶರೀರಕ್ಕಲ್ಲ, ಒಳಗಿರುವಂತ ಆ ಆತ್ಮನಿಗೆ. ಆ ಆತ್ಮನ ಬಿಡವೇ ಬಿಡ್ಲಾರ ಅಂತ ಅನ್ನೋದನ್ನ ಅವನ ಮನಸ್ಸಲ್ಲಿ ಇರೋದ್ರಿಂದ ದೇಹದ ಬಗ್ಗೆ ಅವನಿಗೆ ಏನು ಕಾಳಜಿ ಇಲ್ಲ. ಅವನು ಇಟ್ಟಿರೋ ತನಕ ಇರ್ಲಿ ದೇಹ ಅಂತ ಅನ್ನೋಂಥ ತಟಸ್ಥವಾದ ಬುದ್ಧಿಯಲ್ಲಿ ಅವನಿದ್ದ. ಅದರಿಂದ ಅವನಿಗೆ ಯಾವ ರೋಮ ಕೂಡ ಅಲ್ಲಾಡ್ಲಿಲ್ಲ, ಎಷ್ಟೇ ಆಪತ್ತನ್ನು ಆ ಹಿರಣ್ಯಕಶಿಪು ಉಂಟು ಮಾಡಿದ್ರು. ಇಂಥ ಭಕ್ತಿ ನನ್ನಲ್ಲಿ ಇಲ್ಲಲ್ಲ ಸ್ವಾಮಿ, ನೀನೇ ಕರುಣಿಸ್ಬೇಕು, ನನಗೆ ನಿನ್ನ ಸ್ಮರಣೆಯನ್ನು ಕೊಟ್ಟು ನನ್ನನ್ನು ಅನುಗ್ರಹಿಸ್ಬೇಕು ಅಂತಾನೆ. ಆಮೇಲೆ ಏನ್ ಹೇಳಿದ್ರು ಅಂತಂದ್ರೆ, ನೆಕ್ಸ್ಟ್ ಏನಿತ್ತು, ಪ್ರಹ್ಲಾದ ರಾಜರ ಒಂದು ಕತೆ ಆದ್ಮೇಲೆ ಅರ್ಜುನನಂತೆ ನಾನು ನಿನ್ನನ್ನು ಸಖನಾಗಿ ನಾನು ನಿನ್ನನ್ನು ಹೇಗೆ ಪ್ರೀತಿಸ್ಲಿ? ಯಾಕಂದ್ರೆ ಭಕ್ತಿ ಅಂತ ಅನ್ನುವಂಥದ್ರಲ್ಲಿ ಸಖ್ಯ ಭಕ್ತಿ ಅಂತ ಒಂದಿದೆ, ದಾಸ್ಯ ಭಕ್ತಿ ಹಂಗೆ ಸಖ್ಯ ಭಕ್ತಿ ಅಂತ ಒಂದು ಸಖನಾಗಿ ಅವನನ್ನು ನಾವು ಪ್ರತಿ ಕಾಲವೂ ಏನೇ ಸಲಹು ಏನೇ ಒಂದು ಒಳ್ಳೇದಾದ್ರು ಒಂದು ಕೆಟ್ಟದಾದ್ರು ನಮ್ಮ ಯಾರು ಮಿತ್ರರು ಅವ್ರ ಹತ್ರ ನಾವು ಹಂಚ್ಕೋತೇವೆ. ಅದನ್ನ ಅದು ಹೇಗೆ ಹಂಚ್ಕೋತೇವೆ ಅಂದ್ರೆ ಆತ್ಮೀಯವಾಗಿ ಹಂಚ್ಕೋತೇವೆ. ಆತರ ನಮಗೆ ಭಗವಂತನ ಹತ್ರ ಒಂದು ರಿಲೇಶನ್ಶಿಪ್ ಇದೆಯಾ? ಇದ್ರೆ ತಾನೇ ಹಂಚ್ಕೊಳಕ್ಕೆ. ಅವ್ನು ಯಾರೋ ಎಲ್ಲೋ ಕೂತಿದಾನ, ನಾವ್ ಹೇಳಿದಾಗ ಏನಾದ್ರೂ ತುಂಬಾ ಅವನಿಗೆ ಕರುಣೆ ಬಂದ್ರೆ ನಮ್ಮನ್ನು ರಕ್ಷಣೆ ಮಾಡುವ ಈ ತರ ಇಲ್ಲ. ಅವ್ನು ಕೂತಿರೋದ್ ಬಗ್ಗೆ ಕೂಡ ತಿಳ್ದೇನೆ ಇರುವಂತ ಜನನೂ ಇದ್ದಾರೆ. ಆದ್ರೆ ಭಗವಂತ ನಮ್ಮ ಅಂತರ್ಯಾಮಿಯಾಗಿ ನಮ್ಮ ಅತಿ ಹತ್ರದ ಒಂದು ಸಖನಾಗಿದ್ದಾನ ಅಂತ ಭಾಗವತ ಹೇಳುತ್ತೆ. ಅದನ್ನು ಅನುಭವಿಸಿ ಕಂಡ ಅರ್ಜುನನ್ ಬಗ್ಗೆ ಹೇಳಿ ಆ ದೃಷ್ಟಾಂತವನ್ನು ಕೊಡ್ತಾರೆ. ಅವನು ಪಡೆದಿದ್ದೇನು? ಇಡೀ ನಾರಾಯಣ ಸೇನೆ ನನ್ಗೆ ಬೇಡ, ನನಗ್ ಬಂದು ನೀನು ಒಬ್ಬನೇ ನಿರಾಯುಧನಾಗಿ ಬಂದ್ರೆ ಸಾಕು ಅಂತ, ನೀನ್ ನನ್ಗೆ ಸಲಹೆಗಳು ಕೊಟ್ರೆ ಸಾಕು ಅಂತಂದ. ಅದಕ್ಕೆ ಭಗವಂತ ಅವನಿಗೆ ಆ ಪಾರ್ಥಸಾರಥಿಯಾಗಿ ನಿಂತು ಅವನ ವಿಕ್ಟ್ರಿ ಅಂದ್ರೆ ಜಯಗೆದೆಗೆ ಅವನು ಸಾಗಿಸಿದ. ಈ ಪರಮಾತ್ಮನನ್ನು ನಾವು ಮತ್ತೆ ಏನ್ ತಾನೆ ಬೇಡ್ಬೇಕು ಅಂದ್ರೆ ಅವನ ಮುಂದೆ ಹೋಗಿ ನಿಂತ್ಕೊಂಡು ಈ ಎಲ್ಲಾ ಭಕ್ತರ ಸ್ಮರಣೆ ಮಾಡೋದೇ ಒಂದು ದೊಡ್ಡದು. ಈಗ ನಾವು ಈ ಭಕ್ತರ ಸ್ಮರಣೆ ಮಾಡಿದ್ದಿಂದ ನಮಗೆ ಭಗವಂತನ ಒಂದು ಅನುಗ್ರಹವೇ ಆಗತ್ತೆ. ಆ ತರ ಅವನು ಹರಿದಾಸರನ್ನು ಅವನು ಅಷ್ಟು ಪ್ರೀತಿಸ್ತಾನೆ.
ನನ್ನ ಆತ್ಮೀಯರಾಗಿರುವಂತ ಪಾಂಡವರಿಗೆ ಯಾರಾದರೂ ದ್ರೋಹ ಮಾಡಿದ್ರೆ ನಾನು ಅವ್ರನ್ನ ಬಿಡೋದಿಲ್ಲ ಅಂತ ಅವನು ಹೇಳಿದಾನ. ಆತರ ಆತ್ಮೀಯ ಭಗವಂತನ ಒಂದು ಪ್ರೀತಿಗೆ ಪಾತ್ರರಾಗಿರೋ ಅವನ ಭಕ್ತರು ಎಲ್ಲ ಭಕ್ತರ ಒಂದು ಸ್ಮರಣೆಯನ್ನು ಮಾಡಿ ಅವ್ರು ಮಾಡಿರುವಂತ ಎಂತ ರೀತಿಯ ಭಕ್ತಿ ಆದ್ರೂ ಕೂಡ ನನ್ನಿಂದ ಸಾಧ್ಯವೇ ಸಾಧ್ಯ ಇಲ್ಲ ಅಂತ ಅನ್ನುವಂತ ಮನೋಭಾವನೆಯಲ್ಲಿ ಇದ್ದುಕೊಂಡು ನನ್ನಲ್ಲಿ ಅಪರಾಧವೇ ಹೆಚ್ಚಿರುವಾಗ ನಾನು ಏನನ್ನು ಮಾಡ್ಲಿ, ಯಾಚನೆ ಮಾಡೋದ್ ಬಿಟ್ಟು ನೀನು ಕರುಣೆ ಮಾಡ್ಬೇಕು ನನ್ ಮೇಲೆ, ಕರುಣೆಯನ್ನು ತೋರ್ಬೇಕು ನನ್ ಮೇಲೆ ಅಂತ ಪ್ರಾರ್ಥಿಸಿ ಸಲಹೋ ದೇವರ ದೇವ. ಎಲ್ಲಾ ದೇವರ ದೇವ ಅಂತ ಅನ್ನೋದೇ ಅವನ ಸರ್ವೋತ್ತಮತ್ವವನ್ನು ಇಲ್ಲಿ ತೋರಿಸ್ತಾರೆ. ಕೃಷ್ಣ, ರಂಗ, ಪುರಂದರ ವಿಠಲ ಅಂತ ನಾವು 3 ನಾಮಗಳನ್ನು ತಗೊಂಡ್ರೆ, ಯಾರು ಕೃಷ್ಣನು ಎಲ್ಲಾ ಜೀವರಾಶಿಗಳನ್ನು ಪ್ರೀತಿಯಿಂದ ಅವರ ಕರ್ಮವನ್ನು ಮಾಡಿಸುವಂತವನೇ ಕೃಷ್ಣ. ಕರ್ತೃತ್ವಾತ್ ಶಕಾರೋ ಪ್ರಾಣ ಆತ್ಮ ನಕಾರೋ ಬಲಂ ಅಂತ ಹೇಳುತ್ತೆ. ಅಂದ್ರೆ ಪ್ರಾಣನಾಗಿ ಒಳಗಿದ್ದು ಆ ಎಲ್ಲಾ ಕರ್ಮಗಳನ್ನು ಆಚರಣೆ ಮಾಡುವಂತ ಬಲಶಾಲಿ ಆಗಿರುವಂತ ಪರಮಾತ್ಮ, ಸರ್ವಕರ್ತ, ಅತಿ ಸುಂದರವಾಗಿರುವಂತವ. ಅದರಿಂದ ಪ್ರೀತಿಸೋದಕ್ಕೆ ಸಹಜವಾಗಿ ಬರ್ಬೇಕು ನಮಗೆ. ರಂಗ ಅಂತಂದ್ರೆ ಅಂಗೇಶು ರಮತೆ, ಎಲ್ಲಾ ಅಂಗಗಳಲ್ಲಿಯೂ ಅವನಿದ್ದು ಕಾರ್ಯ ವ್ಯಾಪಾರಗಳನ್ನು ಮಾಡ್ತಾನಂತ ಅನ್ನೋದು. ಅವನಿಗೆ ಅದ್ರಲ್ಲಿ ಏನು ಕಷ್ಟ ಇಲ್ಲ. ರಮತೆ ಅಂತಂದ್ರೆ ಆನಂದದಲ್ಲೇ ಮಾಡ್ತಾನ. ಯಾವ ಒಂದು ಜನರ ಬೆಂಬಲವೂ ಅವನಿಗೆ ಬೇಡ, ತಾನಾಗೇ ಅವನು ಮಾಡ್ತಾನ ತನ್ನ ಇಚ್ಛೆಯಂತೆ. ಅವರ ಒಂದೊಂದು ಅಂಗಗಳಲ್ಲಿಯೂ ರಮಿಸ್ತಾ ಇರುವಂತ ಈ ಸ್ವಾಮಿಯನ್ನು ನಾವಿಲ್ಲಿ ಯಾಕೆ ಸ್ಮರಣೆ ಮಾಡ್ತೇವೆ ಅಂದ್ರೆ, ನಮ್ಮ ಈ ಏನು ಅನುಸಂಧಾನಗಳಿತ್ತು ಇದರಲ್ಲಿ, ದಾಸ್ಯ ಭಾವ, ಸಖ್ಯ ಭಾವ, ಪಾದ ಸೇವನೆ, ಆಮೇಲೆ ಆತ್ಮನಿವೇದನೆ, ಯಾವ್ದಾದ್ರೂ ಮಾಡೋದಕ್ಕೂ ನಮ್ಗೆ ಈ ಶರೀರ ಬೇಕು, ಅದ್ರಲ್ಲಿರುವಂತ ಎಲ್ಲಾ ಅಂಗಗಳೂ ಬೇಕು. ಈ ಅಂಗಗಳಲ್ಲೇ ಎಲ್ಲಾ ವ್ಯಾಪಾರ ಮಾಡುವಂತ ನೀನೇ ತಾನೇ ಕರುಣಿಸ್ಬೇಕು. ಸ್ಮರಣೆ ಮಾಡ್ಬೇಕಾದ್ರೂ ನೀನು, ನಾನು ಹಾಡ್ಬೇಕಾದ್ರೂ ನೀನ್ ಕರುಣಿಸ್ಬೇಕು. ನಿನ್ನ ಪಾದ ಸೇವೆಗಾಗಿ ನಾನು ತಿರುಪತಿ ಬೆಟ್ಟವನ್ನು ಹತ್ತಬೇಕು ಅಂದ್ರೂ ನೀನೇ ಕರುಣಿಸ್ಬೇಕು. ಅದಕ್ಕೆ ನಿನ್ನನ್ನೇ ನಾನು ಕರಿವೆ ಅಂತಾರೆ. ಕೃಷ್ಣ, ರಂಗ, ಪುರಂದರ ವಿಠಲ. ಯಾಕಂದ್ರೆ ಪುರಂದರ ವಿಠಲ ಯಾರು ಅಂತಂದ್ರೆ, ಈ ಪುರಂದರ ದಾಸರ ಅಂತರ್ಯಾಮಿಯಾಗಿರುವಂತ ರೂಪ. ಅವ್ರು ಯಾರನ್ನು ಉಪಾಸನೆ ಮಾಡ್ತಾರೆ ಅಂದ್ರೆ ಬಿಂಬ ರೂಪವನ್ನು. ಆ ಬಿಂಬ ರೂಪಕ್ಕೆ ಇಲ್ಲಿ ಪುರಂದರ ವಿಠಲ ಅಂತ ಅನ್ನುವಂತ ಅಂಕಿತ ನಾಮ ಇದೆ. ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡುವಂತ ಒಂದು ಮಾತು ಬರುತ್ತೆ. ಯಾರಿಗ್ ನಾವು ಸಮರ್ಪಣೆ ಮಾಡ್ಬೇಕು ಅಂದ್ರೆ, ಅಂತರ್ಯಾಮಿಯಾಗಿ ನಮ್ಮಿಂದ ಈ ಕೆಲಸವನ್ನು ಯಾರು ಮಾಡಿಸಿದ್ನೋ ಅವನೇ ಇದರಿಂದ ಪ್ರೀತನಾಗ್ಬೇಕು ಅಂತ ಅನ್ನುವಂತ ಸಂಕಲ್ಪ. ಅದನ್ನು ಮಾಡಿದಾರಲ್ಲ ಪುರಂದರದಾಸರು. ಪುರಂದರ ವಿಠಲ ಅಂತಂದ್ರೆ, ವಿಠಲ ಅಂತ ಅನ್ನೋ ಒಂದು ಶಬ್ದ ಯಾವ ವೇದದಲ್ಲೂ ಇಲ್ಲ ಅಂತಾರೆ. ಆದ್ರೆ ದಾಸ ಸಾಹಿತ್ಯ ತುಂಬಾ ವಿಠಲನೇ ಇದ್ದಾನೆ. ವಿಠಲ ಅಂತಂದ್ರೆ ಅವನು ಪ್ರೀತಿಗೆ ಹೋಗೊಡುವಂತವ. ಅವನು ಮುಟ್ಟಿ ಕೂಡ ಅವನನ್ನು ನಾವು ನಮಸ್ಕಾರ ಮಾಡ್ಬೋದು ಅಂತ ಅಷ್ಟು ಅವನು ಜನರನ್ನು ಪ್ರೀತಿಸ್ತಾನಂತೆ ವಿಠಲ ಅಂತ ಅನ್ನೋ ರೂಪದಲ್ಲಿ. ಆ ವಿಠಲ ಅಂದ್ರೆ ಏನು? ವಿಶ್ವ, ವಿ ಅಂದ್ರೆ ವಿಶ್ವ, ಠಲ್ಲ ಅಂತಂದ್ರೆ ಅದ ಧಾತುವಿಂದ ಅದು ಬಂದಿದೆ. ಹಾಗಾಗಿ ಅವನು ವಿಶ್ವವನ್ನೇ ಕಬಳಿಸುವಂತವ ಅಂತ ಅರ್ಥ. ವಿಶ್ವವನ್ನೇ ಕಬಳಿಸ್ತಾನ ಅಂತ ಅನ್ನುವಾಗ ಅದು ಪ್ರಳಯ ಕಾಲದಲ್ಲಿ ಮಾಡುವಂತ ವ್ಯಾಪಾರ. ಸೃಷ್ಟಿಯಲ್ಲಿ ಏನ್ ವ್ಯಾಪಾರ ಅದಕ್ಕೆ ಅಂತ ಆಲೋಚನೆ ಮಾಡಿ. ವಿಶ್ವರೂಪದಲ್ಲಿ ಅವನು ಏನ್ ಮಾಡ್ತಾನ ಅಂದ್ರೆ, ಈ ಎಲ್ಲಾ ಜೀವರಿಗೆ ಎಚ್ಚರ ಅವಸ್ಥೆಯನ್ನು ಕೊಡ್ತಾನ. ಹಾಗಾದ್ರೆ ಅವನು ಎಚ್ಚರ ಅಂತ ಅನ್ನುವಂಥದ್ದು ಇದಲ್ವಾ, ಎಚ್ಚರ ಅವಸ್ಥೆಯಲ್ಲಿ ನಾವು ಮಾಡ್ತಿರುವಂತ ಭೋಗಾದಿಗಳನ್ನು ಅವನು ತೆಗೆದುಹಾಕ್ತಾನೆ. ಭೋಗ ಅಂತ ಅನ್ನೋದನ್ನ ಪರಿಹಾರ ಮಾಡಿ ಅದನ್ನು ದೇವರ ಸೇವೆಯಾಗಿ ಮಾಡ್ತಾನೆ. ಇವಾಗ ನೀವು ಸುಲಭ ಪೂಜೆಯನ್ನು ಮಾಡುವಂತ ದಾಸರು ಹೇಳ್ತಾರೆ, ನೀನ್ ನಡೆದಾಡೋದೇ ಒಂದು ಯಾತ್ರೆ, ಮಲಗಿದ್ರೆ ಅದೇ ಒಂದು ದೇವರಿಗೆ ನಮಸ್ಕಾರ ಅಂತ. ಇದು ಹೇಗ್ ಸಾಧ್ಯ ಆಗತ್ತೆ? ಎಲ್ಲಾ ವ್ಯಾಪಾರಗಳು ಭಗವಂತನ ಸೇವಾ ಆಗ್ಬೇಕು ಅಂತಂದ್ರೆ ಅವನೇ ಅದನ್ನು ನಮಗೆ ಎಚ್ಚರದಲ್ಲಿ ಅನುಸಂಧಾನ ಕೊಡ್ಬೇಕು. ಯಾವ್ದು ಇದೆ ಸಹಜವಾದ ಅರ್ಥ ಅದನ್ನು ತೆಗೆದು ಹಾಕ್ತಾನ. ಕಬಲಿಸ್ತಾನ ಅಂತಂದ್ರೆ ತೆಗೆದು ಹಾಕ್ತಾನೆ. ಅವ್ರಿಗೆ ಹಂಗಿತ್ತು ವಿಜಯದಾಸರಿಗೆ. ಮಗುವಿಗೆ ನೀರೇರಿ ಹಾಕ್ಬೇಕಾದ್ರೆ ಕೂಡ ಅದು ಒಂದು ಅಭಿಷೇಕ ಅಂತ ತಿಳ್ಕೊಳ್ರಿ ಅಂತಾರೆ. ಅಂದ್ರೆ ಸಹಜವಾದ ಅರ್ಥ ಏನು ನಾರ್ಮಲ್ ಆಗಿ ಲೌಕಿಕದಲ್ಲಿ ನಾವು ತಿಳ್ಕೊಂತೇವೋ ಅದನ್ನು ಬಿಟ್ಟು ಬೇರೆ ಅರ್ಥ ಅಲ್ಲಿ ವಿಶ್ವನಾಮಕ್ ಪರಮಾತ್ಮ ತಂದು ಕೊಡ್ತಾನೆ. ಈ ಮಾಧ್ಯಮದಲ್ಲಿ ಏನಾಗತ್ತೆ, ವಿಶ್ವನಾಗಿ ಇರುವಂತ ಭಗವಂತ ನಮಗೆ ಒಂದು ಕಾಲದಲ್ಲಿ ಈ ಹುಟ್ಟು ಸಾವುಗಳು ಎಂಬೋ ಈ ಬಂಧನವನ್ನೇ ಅವನು ಕಡಿತಾನೆ. ಇಂಥ ವಿಠಲ ನಮಗೆ ಅನುಗ್ರಹವನ್ನು ಮಾಡ್ಬೇಕು ಅಂತ ಕೃಷ್ಣ, ರಂಗ, ವಿಠಲ ಸ್ವಾಮಿ ನನ್ನನ್ನು ಅನುಗ್ರಹಿಸಿ ಸಲಹೋ ಅಂತ ಅನ್ನುವಂತ ಪ್ರಾರ್ಥನೆ ಒಂದು ಆರ್ಥ ಪ್ರಾರ್ಥನೆ ಇದು. ಆ ಆರ್ಥ ಪ್ರಾರ್ಥನೆಗೆ ಭಗವಂತ ಓಗೊಡಲಿ. ಪುರಂದರದಾಸರ ಒಂದು ಅನುಗ್ರಹದಿಂದ ನಾವು ಇದನ್ನು ಚಿಂತಿಸ್ತೇವೆ. ಯಾವುದೇ ಒಂದು ಮಾಡಿದ್ರೆ ದಾಸರು ಅಂತ ಅನ್ನುವಂಥವ್ರು ಏನು ತಾತ್ಪರ್ಯವನ್ನು ತುಂಬಿದಾರೆಯೋ ಅದನ್ನು ನಾವು ಎಷ್ಟಾದ್ರೂ ಅಷ್ಟು ಅವರ ಪ್ರೇರಣೆಯಂತೆಯೇ ನಾವು ಮಾಡಿದ್ದೆವು ಅಂತ ತಿಳ್ಕೊಂಡು ಸಮರ್ಪಣೆ ಮಾಡ್ತೇವೆ. ಒಮ್ಮೆ ಅವರ ಒಂದು ಶ್ಲೋಕವನ್ನು ನಾವು ಹೇಳ್ಬಿಟ್ಟು ಆಮೇಲೆ ಸ್ಮಿತಾ ಅವರು ಈ ಪೂರ್ತಿ ಹಾಡನ್ನು ಪೂರ್ತಿ ಹಾಡ್ತಾರೆ.
ಅವ್ರು ಹಾಡೋ ಕಾಲಕ್ಕೆ ನೀವು ಕೇಳ್ತಾ ಅನುಸಂಧಾನ ಪೂರ್ವಕವಾಗಿ ಪರಮಾತ್ಮನ್ಗೆ ಶರಣಾಗ್ಬೇಕು ಅಂತ ಒಂದು ವಿನ್ನತಿ. ಮನ್ಮನೋಭಿಷ್ಟ ವರದಂ ಸರ್ವಾಭಿಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಹಗಲು ಇರುಳು ನಿನ್ನ, ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ. ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ರಂಗ ಕರುಣಿಸೋ. ಹಗಲು ಇರುಳು ನಿನ್ನ, ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ. ರುಕುಮಾಂಗದನಂತೆ ವ್ರತವನಾದರಿಯೇ, ರುಕುಮಾಂಗದನಂತೆ ವ್ರತವನಾದರಿಯೇ. ಶುಕ ಮುನಿಯಂತೆ ಸ್ತುತಿಸಲು ಅರಿಯೇ, ಭಗವೈರಿಯಂತೆ ಧ್ಯಾನವ ಮಾಡಲರಿಯೇ. ದೇವಕಿಯಂತೆ ಮುದ್ದಿಸಲರಿಯೇ, ಕೃಷ್ಣ ಕರುಣಿಸೋ ರಂಗ ಕರುಣಿಸೋ, ಕೃಷ್ಣ ಕರುಣಿಸೋ ರಂಗ ಕರುಣಿಸೋ. ಗರುಡನಂದದಿ ಕೊತ್ತು ತಿರುಗಲು ಅರಿಯೇ, ಗರುಡನಂದದಿ ಕೊತ್ತು ತಿರುಗಲು ಅರಿಯೇ. ಕರೆಯಲು ಅರಿಯೇ ಕರಿರಾಜನಂತೆ, ವರಕವಿಯಂತೆ ದಾಸ್ಯವ ಮಾಡಲರಿಯೇ. ವರಕವಿಯಂತೆ ದಾಸ್ಯವ ಮಾಡಲರಿಯೇ. ಸಿರಿಯಂತೆ ನೆರೆದು ಮೋಹಿಸಲರಿಯೇ, ಕೃಷ್ಣ ಕರುಣಿಸೋ ರಂಗ ಕರುಣಿಸೋ. ಬಲಿಯಂತೆ ದಾನವ ಕೊಡಲು ಅರಿಯೇ, ಬಲಿಯಂತೆ ದಾನವ ಕೊಡಲು ಅರಿಯೇ. ಭಕ್ತಿ ಛಲವನು ಅರಿಯೇನ ಪ್ರಹ್ಲಾದನಂತೆ, ವರಿಸಲು ಅರಿಯೇ ಅರ್ಜುನನಂತೆ ಸಖನಾಗಿ. ವರಿಸಲು ಅರಿಯೇ ಅರ್ಜುನನಂತೆ ಸಖನಾಗಿ. ಸಲಹೋ ದೇವರ ದೇವ, ಸಲಹೋ ದೇವರ ದೇವ, ಸಲಹೋ ದೇವರ ದೇವ. ಪುರಂದರ ವಿಠಲ ಶ್ರೀ, ಪುರಂದರ ವಿಠಲ ಶ್ರೀ, ಪುರಂದರ ವಿಠಲ, ಪುರಂದರ ವಿಠಲ. ಕರುಣಿಸೋ ರಂಗ
ಇರುಳು ನಿನ್ನ ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ ಕರುಣಿಸೋ ರಂಗ ಕರುಣಿಸೋ ರಂಗ ಕರುಣಿಸೋ ರಂಗ ಕರುಣಿಸೋ. ಶ್ರೀ ಪುರಂದರ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.